ಆಗಿತ್ತು ಸರ್, ಎಲ್ಲ ಹೆಣ್ಮಕ್ಳು ನೋಡ್ಬೇಕಾದಂತ. ನನಗೆ ಆ್ಯಕ್ಚುಲಿ ಅವರು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅದು ಇಷ್ಟ. ಆ್ಯಕ್ಟಿಂಗ್ ಇಷ್ಟ. ಆ್ಯಕ್ಟಿಂಗ್ ಚೆನ್ನಾಗಿದೆ, ಹೀರೋಯಿನ್ ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ, ಟ್ವಿಸ್ಟ್ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್, ಸೂಪರ್ ಸೂಪರ್ ಆಗಿದೆ ಸರ್, ಸೂಪರ್ ಆಗಿತ್ತು ಪಿಕ್ಚರ್. ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಥಿಯೇಟ್ರಲ್ಲೇ ನೋಡಿ, ಒಂದೊಳ್ಳೆ ಮೆಸೇಜ್ ಇದೆ. ಒಂದು ಹೆಣ್ಣು ತುಂಬ ಚೆನ್ನಾಗಿ ತೋರಿಸಿರೋದು, ಹೇಳೋಕ್ಕಾಗಲ್ಲ, ಸಕ್ಕತ್ತಾಗಿದೆ. ಥಿಯೇಟರ್ ಒಳಗಡೆ ಬಂದು ನೋಡೋದ್ರೆ ಗೊತ್ತಾಗೋದು. ಯಾಕಂದರೆ ಒಳ್ಳೆ ನಿಜ, ಇದು ಸತ್ಯವಾದ ಕತೆ. ಈ ಕತೆನ ಅವರು ಹಿಡ್ಕೊಂಡು ಮಾಡಿದಾರಲ್ಲ, ಈ ಫಿಲಮ್ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೆ ಅರ್ಥ ಆಗುತ್ತೆ. ಈ ಫಿಲಮ್ ಬಂದು ದಯವಿಟ್ಟು ನೋಡಿ, ಕಮಲ ಶ್ರೀದೇವಿ ಫಿಲಮ್ ಹೆಸರು. ಈ ಫಿಲಮ್ ಒಂದ್ಸಲಿ ನೋಡಿ, ಇದೇನಂತ ಈ ಫಿಲಮಲ್ಲಿ ಅರ್ಥ ಆಗುತ್ತೆ. ಹೇಳ್ಬಿಡ್ಬೋದು ನಾವು ಕತೆ, ಹೇಳ್ಬೇಡ, ಜನ ಬಂದು ನೋಡಿ. ತುಂಬಾನೇ ಅರ್ಥ ಆಗೋ ಕತೆ. ಎಷ್ಟೋ ಹೆಣ್ಮಕ್ಳಿಗೆ ಬರ್ತಾರ ಕಷ್ಟಕ್ಕೆ ಒಳ್ಳೆ ಮೆಸೇಜ್ ಮೂವಿ. ಈ ಮೂವಿ ಬಂದು ಎಲ್ಲರೂ ನೋಡಿ. ಬ್ಯೂಟಿಫುಲ್ ಒಂದು ಒಳ್ಳೆ ಮೆಸೇಜ್ ಇದೆ ಪಬ್ಲಿಕ್ಗೆ. ಆ್ಯಂಡ್ ಆಲ್ಸೋ ಕಾರ್ಟೂನ್ ಅಲಿಯಾಸ್ ಕರಿಯಾ ಬಂದ್ಬಿಟ್ಟು ನಮ್ಮ ಫ್ರೆಂಡು ಇವರು ಮೂವಿಯಲ್ಲಿ ಮಾಡಿದ್ದಾರೆ. ಎಲ್ಲರೂ ಬಂದು ಫ್ಯಾಮಿಲಿ ಜೊತೆ ನೋಡೋ ಒಂದು ಓರಿಯೆಂಟೆಡ್ ಮೂವಿ ಅಂತ ಹೇಳಿ. ಬ್ಯೂಟಿಫುಲ್. ಇಲ್ಲ, ಸ್ಟೋರಿ ಬಂದ್ಬಿಟ್ಟು ಇಟ್ ಇಸ್ ಆಲ್ ಅಬೌಟ್ ಅಮ್ಮ ಮಗಳೂರು ಅವ್ರದ್ದು ಬಾಂಡಿಂಗ್ ಆ್ಯಂಡ್ ಅವ್ರದ್ದು ಸ್ಟೋರಿ ಬಗ್ಗೆ. ಇಟ್ ಇಸ್ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳ್ಬೋದು. ಎಲ್ಲರೂ ಬಂದು ನೋಡ್ಬೋದು. ಆಡಿಯನ್ಸ್ ಯಾರಿಲ್ಲ, ಅಲ್ಲ ಅದೇ ಆಡಿಯನ್ಸ್ ದೇವ್ರುಗಳೇ. ಹೇಳಿ ಹೌದಾ? ಇಲ್ಲ, ನಂದು ಫಸ್ಟ್ ಯುವ, ಆಮೇಲೆ ಇವಾಗ ಇದು ರಾಜವರ್ಧನ್ ಅಣ್ಣಂಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಈ ಪಾತ್ರ ನನಗೆ ಇದು ಮಾಡಿಸಿದ್ದಕ್ಕೆ. ಇನ್ನು ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಒಂದು ನನ್ನ ಕ್ಯಾರೆಕ್ಟರ್ ಸಖತ್ತಾಗೇ ಇದೆ. ನಾನು ಚೆನ್ನಾಗಿದೆ ಅಂತ ಅನ್ಬೋದು, ಆದರೆ ನೀವು ಆಡಿಯನ್ಸ್ನೇ ಕೇಳಬೇಕು. ಖುಷಿಗೇನೋ ಮಾತಾಡೋಕ್ಕಾಗ್ತಲ್ಲ. ಅದೇ ಒಂದು ಹೆಣ್ಣು ಬಗ್ಗೆ, ಒಂದು ಹೆಣ್ಣು ಬಂದು ತಾಯಿನೂ ಆಗ್ತಾಳೆ, ಹೆಂಡತಿನೂ ಆಗ್ತಾಳೆ, ಫ್ರೆಂಡು ಆಗ್ತಾಳೆ, ಎಲ್ಲನೂ ಆಗ್ತಾಳೆ. ಅದೇ ಅವಳ ಬಗ್ಗೆ ಒಂದು ಹೆಣ್ಣು ಅನ್ನೋದನ್ನ ಕರೆಕ್ಟಾಗಿ ತೋರಿಸಿದ್ದಾರೆ. ನೋಡಿ ಹೇಗಿದೆ ಅಂತ. ಸರ್ ಅದು ಸಾರ್ನೇ ಕೇಳ್ಬೇಕು, ಚೆನ್ನಾಗಿ ಕೇಳಿದ್ರೆ ಖುಷಿನಾ? ಥ್ಯಾಂಕ್ ಯು ಸರ್. ಸರ್, ತುಂಬ ಚೆನ್ನಾಗಿತ್ತು ಮೂವಿ. ನಾನು ಜನರಿಗೆ ಹೇಳೋದೊಂದೇ, ಎಲ್ಲ ಚಾನಲ್ನಲ್ಲೂ ಹೇಳ್ತಾ ಇರೋದೊಂದೇ, ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಯಾವುದ್ಯಾವುದೋ ತಮಿಳು, ತೆಲುಗು, ಕೇರಳ ಮೂವೀಸ್ ನೋಡ್ತಾರೆ. ಫಸ್ಟು ಪ್ರಯಾರಿಟಿ ನಮ್ಮ ಭಾಷೆಗೆ ಕೊಡಿ. ಯಾಕೆಂದರೆ ನಾವು ನಮ್ಮ ಭಾಷೆನ ನೋಡಿಲ್ಲ ಅಂದರೆ ಹೇಗೆ ಬೇರೆಯವ್ರು ಬಂದು ನೋಡೋದಕ್ಕಾಗಲ್ಲ. ಬೇರೆ ಭಾಷೆನ ನೋಡೋಣ, ಫಸ್ಟ್ ಪ್ರಯಾರಿಟಿ ನಮ್ಮ ಭಾಷೆಗೆ ಕೊಡೋಣ. ತುಂಬ ಚೆನ್ನಾಗಿದೆ ಕತೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಏನೋ ಒಂದ್ಸಲ ಕಾಮಿಡಿನೂ ಇದೆ, ಒಂದು ಮರ್ಡರ್ ಮಿಸ್ಟ್ರಿ ಕತೆ ಇದು. ಕಾಮಿಡಿನೂ ಇದೆ, ಎಮೋಷ್ನಲ್ಲೂ ಇದೆ. ಈ ಥರ ಒಂದು ಇರುತ್ತಾ ಜೀವನ ಅಂತ ಗೊತ್ತಿರಲ್ಲ. ಎಷ್ಟೋ ಜನರದ್ದು ಜೀವನದಲ್ಲಿ ನಡೆದಿರೋ ಅಂಥ ಘಟನೆನೇ ತೊಗೊಂಡು ಮಾಡಿದ್ದಾರೆ. ಆಮೇಲೆ ಇದು ಹೇಗೆ ಕನೆಕ್ಟ್ ಆಗುತ್ತಂದರೆ, ಅಪ್ಪ ಅಮ್ಮ ಅನ್ನೋದು ಬಹಳ ಮುಖ್ಯ. ಪ್ರತಿಯೊಬ್ಬೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ತಂದೆ ತಾಯಿ ಅನ್ನೋ ಪಾತ್ರ ಬಹಳ ಮುಖ್ಯ. ಒಬ್ಳು ತಾಯಿ ಮಗುಗೋಸ್ಕರ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೆಲ್ಲ ಪರದಾಡಿದಾಳೆ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ತಿಳಿಸಿದ್ದಾರೆ. ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಆಲ್ ದ ಬೆಸ್ಟ್ ಫಾರ್ ಕಮಲ ಶ್ರೀದೇವಿ ಟೀಮ್. ಥ್ಯಾಂಕ್ ಯು. ಚೆನ್ನಾಗಿದೆ ಅವ್ರದ್ದು ಮೂವಿ, ತುಂಬ ಚೆನ್ನಾಗಿದೆ. ಯಾಕೆಂದರೆ ನಾನು ಶೂಟಿಂಗ್ ಹೋಗಿದ್ದೆ, ನೋಡಿದ್ದೀನಿ ಅವ್ರ ಆ್ಯಕ್ಟಿಂಗು. ಅದು ಒಂದು ಪಿಂಕ್ ಡ್ರೆಸ್ ಇದೆಯಲ್ಲ, ಒಂದು ಅವರು ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಮಾಡ್ತಾ, ಆ ಪಿಂಕ್ ಡ್ರೆಸ್ ಹಾಕ್ಕೊಂಡಿರೋ ಆರ್ಟಿಸ್ಟ್ ನಾನೇನೆ. ಅವ್ರ ಜೊತೆ ನಿಂತ್ಕೊಂಡು ಇನ್ನೊಬ್ರು ಅವ್ರ ಕೊಲೀಗ್ ಇರ್ತಾರಲ್ಲ, ಕೊಲೀಗ್ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇರ್ತೀನಿ. ಅದ್ರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಸರ್, ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಕಲಾವಿದರು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಎಸ್ಪೆಷಲಿ ಯಾರು ಬ್ರೋಕರ್ ಇದ್ದಾರಲ್ಲ, ಅವ್ರದ್ದು ಪಾತ್ರ ಚೆನ್ನಾಗಿದೆ, ಒಂಥರ ಕಾಮಿಡಿ ಆಗಿದೆ. ಆಮೇಲೆ ನಮ್ಮ ಇವರು ಅಷ್ಟೇ, ಯಾರು ರಿಸೆಪ್ಷನಿಸ್ಟು ಅಷ್ಟೇ, ರೀಲ್ಸ್ ಆ್ಯಕ್ಟರ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾರ್ಟೂನ್ ಅಂತ ಆ ಹೆಸರು ನೋಡಿ, ಹೆಸರು ಕೇಳಿದ್ರೆ ನಗು ಬರುತ್ತೆ ಆ್ಯಕ್ಚುಲಿ. ಯಾಕಂದರೆ ಅವ್ರು ಯಾವಾಗಲೂ ಕಾರ್ಟೂನ್ ನೋಡ್ತಾ ಇರ್ತಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳ್ತೀನಿ. ಯಾಕೆಂದರೆ ಸಿನಿಮಾ ಇಲ್ಲಿವರೆಗೂ ಬಂದಿದೆಯಲ್ಲ, ಫ್ರಮ್ ದ ಬೇಸಿಕ್ ಟಿಲ್ ದ ಎಂಡ್ ಇಲ್ಲಿವರೆಗೂ ಬಂದಿದೆ. ನಾಳೆ ಥಿಯೇಟರಲ್ಲೂ ಅಷ್ಟೇ ಎಲ್ಲ ಜನ ಬಂದು ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿದೆ. ಯಾಕೆಂದರೆ ಎಲ್ಲ ಜೀವನದಲ್ಲಿ ನಡೆಯೋಂಥ ಘಟನೆ. ಒಂದು ಎಬೋವ್ 18 years ಮಕ್ಳಿರ್ತಾರಲ್ಲ, ಆ ಮಕ್ಳನ್ನ ಕರ್ಕೊಂಬಂದು ತೋರಿಸಿ ಅಪ್ಪ ಅಮ್ಮನ ಬೆಲೆ ಏನನ್ನೋದು ಗೊತ್ತಾಗುತ್ತೆ. ಅಥವಾ ಒಂದು ಹೈಸ್ಕೂಲ್ ಮಕ್ಕಳು ಕೂಡ ಬಂದು ನೋಡ್ಬೋದು, ಏನು ತಪ್ಪಿಲ್ಲ. ಮೂವಿ ಅಂಥದ್ದೇನು ಕೆಟ್ಟದಾಗೂ ಇಲ್ಲ ಅಥವಾ ಇನ್ನೇನೋ ವಿಚಿತ್ರ ಕತೆ ಇಲ್ಲ, ತುಂಬ ಚೆನ್ನಾಗಿದೆ. ಮಾತ್ರ ಮಕ್ಕಳು ನೋಡ್ಬೇಕಿದು. ಯಾಕೆಂದರೆ ಅಪ್ಪ ಅಮ್ಮನ ವ್ಯಾಲ್ಯೂ ಇರಬೇಕಾದ್ರೆ ಗೊತ್ತಾಗಲ್ಲ, ಅವ್ರು ಕಳ್ಕೊಂಡ್ಮೇಲೆ ಗೊತ್ತಾಗತ್ತೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ಸಿ ಇನ್ ದ ಥಿಯೇಟರ್. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಇಟ್ಸ್ ಗುಡ್ ವಾಚ್. ಥ್ರಿಲ್ಲರ್ ಸಿನಿಮಾಗಳು ಯೂಶಲಿ ತುಂಬ ಸೀರಿಯಸ್ ಆಗಿ ಹೋಗ್ತಾಯಿದ್ದು, ಕಾಮಿಡಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಪಟ್ಟಂಗೆ
ತುಂಬ ಚೆನ್ನಾಗಿ ಇಷ್ಟ ಆಯಿತು. ಇಲ್ಲ 100% ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದೇ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ಸಸ್ಟೈನ್ ಮಾಡ್ಕೊಂಡು ಹೋಗಿದ್ವಿ ಫ್ರಮ್ ದ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವ್ರ ಪ್ರೀವಿಯಸ್ ಸಿನಿಮಾಸು ನೋಡಿದ್ವಿ, ಬಟ್ ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ರೆ. ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಅವರೇ ಶೋನ ಸ್ಟೀಲ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯ್ತು. ಇಟ್ಸ್ ವೆರಿ ಎಮೋಷನಲ್ ಆ್ಯಂಡ್ ಇವರು ಸಚಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ವೆರಿ ವೆರಿ ನ್ಯಾಚುರಲ್ ಆ್ಯಕ್ಟಿಂಗ್ ಆ್ಯಂಡ್ ದ ಹೀರೋಯಿನ್ ಶೀ ಸ್ಟೋಲ್ ದ ಶೋ. ಇಟ್ಸ್ ಅಮೇಝಿಂಗ್ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆಲ್ ಆಫ್ ಯು ಶುಡ್ ಗೋ. ಹೋಗಿ ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಹಾಂ, ನನಗೆ I love the heroine. She is the highlight of the movie. I mean, I would say the director has actually ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡಿದ್ದಾರೆ ಸಿನಿಮಾಗೆ. ಅವರು ಆ ಕ್ಯಾರೆಕ್ಟರ್ಗಳಿಗೆ ಎಲ್ಲರೂ ಹೇಳಿ ಮಾಡಿಸಿರೋ ಥರ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು. ಸಚಿನ್ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಲಾಸ್ಟ್ ತನಕ ಸಸ್ಪೆನ್ಸ್ ಕ್ರಿಯೇಟ್ ಮಾಡುತ್ತೆ ಯಾರು ಅಂತ. ಐ ಥಿಂಕ್ ಇಟ್ಸ್ ಅ ಗುಡ್ ಮೂವಿ ಇನ್ ಕನ್ನಡ. ಕ್ರೈಮ್ ಕಾನ್ಸೆಪ್ಟ್ ಜಾನ್ರಾ ನನಗೆ ಪರ್ಸ್ನಲಿ ಮರ್ಡರ್ ಮಿಸ್ಟ್ರಿ ತುಂಬ ಇಷ್ಟ ಆಗುತ್ತೆ. ಸೊ ನಾನಂತೂ ಎಂಜಾಯ್ ಮಾಡಿದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಆ ಒಂದು ಕ್ಯೂರಿಯಾಸಿಟಿನ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ, ಯಾರಿರ್ಬೋದು ಅಂತ. ಸೊ ಎಲ್ಲರೂ ಸೀಟ್ಲಿ ಕೂರಿಸುತ್ತೆ. ಎನಿವೇ ಲೈಕ್ ಆಫ್ಕೋರ್ಸ್ ಸಂಗೀತ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕಿಶೋರ್ ಸರ್ ಆ್ಯಂಡ್ ಸಚಿನ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು ಇಡೀ ತಂಡಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಫರ್ಟ್ಸ್ ಎಲ್ಲರಲ್ಲೂ ಕಾಣುತ್ತೆ ಆ್ಯಂಡ್ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರದು ಇಟ್ಸ್ ರಿಯಲಿ ನೈಸ್. ಸಚಿನ್ ಆ್ಯಂಡ್ ಸಂಗೀತ ಅವ್ರದ್ದು ಆ್ಯಂಡ್ ಫೇವ್ರೆಟ್ ಮಿಸ್ ಕಿಶೋರ್ ಸರ್. ಸೊ ಲೈಕ್ ಎವ್ರಿ ಒನ್ ಹ್ಯಾವ್ ಡನ್ ರಿಯಲಿ ನೈಸ್ ಜಾಬ್. ಎಸ್ ಅಫ್ಕೋರ್ಸ್ ಅದೆಲ್ಲ ನೀವು ನೋಡಬೇಕು, ನಾನು ಹೇಳಲ್ಲ. ಇಟ್ಸ್ ಫ್ಯಾಬ್ಯುಲಸ್, ಇಟ್ಸ್ ರಿಯಲಿ ನೈಸ್. I loved it. Thank you.